ಹಾಯ್ ವಿವರ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಬನ್ನಿ, ಇವತ್ತು ಫೇಸಿಗೆ ಒಂದು ಒಳ್ಳೆ ಪ್ಯಾಕನ್ನು ಮಾಡೋದು ತೋರಿಸ್ಕೊಡ್ತಾ ಇದ್ದೀನಿ. ತುಂಬ ಈಸಿಯಾಗಿ, ಕ್ವಿಕ್ಕಾಗಿ, ಹಾಗೆ ಮನೆಯಲ್ಲೇ ಸಿಗುವಂಥ ವಸ್ತುಗಳಿಂದ ನಾನು ಫೇಸ್ ಪ್ಯಾಕ್ ಹೇಗೆ ಮಾಡ್ಕೊಳ್ಳೋದಂತ ತೋರಿಸ್ಕೊಡ್ತಾ ಇದ್ದೀನಿ. ನೋಡ್ಕೊಂಡು ಬನ್ನಿ. ಹಾಯ್, ಮೊದಲನೇದಾಗಿ ನಾನಿಲ್ಲಿ ಮೊಸರು ತೊಗೊಂಡಿದ್ದೀನಿ. ಮೊಸರು ಅಷ್ಟೇ, ಇದಕ್ಕೆ ಏನು ಹಾಕ್ಕೊಂಡಿದ್ದೆ, ನೀವು ಬೇಕಾದ್ರೆ ಸ್ವಲ್ಪ ಸಕ್ಕರೆನ ಆ್ಯಡ್ ಮಾಡ್ಕೊಬೋದು, ತುಂಬ ಚೆನ್ನಾಗಾಗುತ್ತೆ. ನನಗೆ ಬರೀ ಮೊಸರನ್ನ ಫಸ್ಟು ಸ್ಕ್ರಬ್ ಮಾಡ್ಕೊಂಡು ಸ್ಕ್ರಬ್ ಮಾಡೋದನ್ನು ತೋರಿಸ್ತಾ ಇದ್ದೀನಿ. ಬನ್ನಿ. ನೋಡ್ಬೋದು, ನಾನಿಲ್ಲಿ ಬರೀ ಮೊಸರು ತೊಗೊಂಡಿದ್ದೀನಿ. ನೀವು ಬೇಕಾದ್ರೆ ಸ್ವಲ್ಪ ಸಕ್ಕರೆನ ಆ್ಯಡ್ ಮಾಡ್ಕೊಬೋದು, ಚೆನ್ನಾಗಾಗುತ್ತೆ. ಫಸ್ಟು ನನಗೆ ಮೊಸರು, ನೀವು ಆಯಿಲ್ ಸ್ಕಿನ್ ಇರೋರು ಹಾಲನ್ನ ಯೂಸ್ ಮಾಡ್ಕೊಬೇಡಿ. ನಂದು ಆಯಿಲ್ ಸ್ಕಿನ್ನು. ಹಾಲನ್ನ ಯೂಸ್ ಮಾಡಿದ್ರೆ ಏನಾಗುತ್ತೆ, ಪಿಂಪಲ್ಸ್ ಬಂದುಬಿಡುತ್ತೆ. ಹಾಗಾಗಿ ನಾನು ಮೊಸರು ತೊಗೊಂಡಿದ್ದೀನಿ. ನೀವು ಡ್ರೈ ಸ್ಕಿನ್ ಇರೋರು ಏನು ಮಾಡಬೇಕಾಗುತ್ತೆ, ಹಾಲು ತೊಗೊಳ್ಳಿ. ಡ್ರೈ ಸ್ಕಿನ್ ಇರೋರು, ಆಯಿಲ್ ಸ್ಕಿನ್ ಇರೋರು ಸ್ವಲ್ಪ ಮೊಸರು ತೊಗೊಂಡ್ರು ಪರವಾಗಿಲ್ಲ ಅನ್ಕೋತೀನಿ. ನೋಡಿ, ಇವಾಗ ನಾನು ಮೊಸರಿಂದ ಚೆನ್ನಾಗಿ ಫೇಸಿನಲ್ಲಿ ಅಪ್ಲೈ ಮಾಡ್ಕೊತಾ ಇದ್ದೀನಿ. ಬೇಕಾದ್ರೆ ಹತ್ತಿ ಕೂಡ ತೊಗೊಳ್ಳಿ ಕಾಟನಿಂದ. ನಾನು ಆಚೆ ಸರಿ ವಿಡಿಯೋದ ತೋರಿಸಿದ್ದಲ್ಲ, ಕಾಟನಲ್ಲಿ ಚೆನ್ನಾಗಿ ಸ್ಕ್ರಬ್ ಆಗುತ್ತೆ. ನಾನಿಲ್ಲಿ ಕೈಯೆಲ್ಲ ಚೆನ್ನಾಗಿ ಸ್ಕ್ರಬ್ ಮಾಡ್ಕೊತಾ ಇದ್ದೀನಿ. ಇದೇನಿಲ್ಲಂದ್ರೂ ಒಂದು 10 ನಿಮಿಷ ಮಾಡ್ಕೊಬೇಕಾಗತ್ತೆ. ಚೆನ್ನಾಗಿ ಇರುತ್ತಲ್ಲ, ಚೆನ್ನಾಗಾಗುತ್ತೆ ಇದು. ನನಗೆ ತುಂಬ ಟ್ಯಾನ್ ಆಗಿಬಿಟ್ಟಿದೆ ನನಗಂತೂ. ಇವಾಗ ತುಂಬ ಬಿಸಿಲು ಸ್ಟಾರ್ಟ್ ಆಗಿಬಿಟ್ಟಿದಲ್ವ. ಮಗನಿಗೆ ಮಧ್ಯಾಹ್ನ ಟೈಮಲ್ಲಿ ನಾನು ಸ್ಕೂಲಿಗೆ ಕರ್ಕೊಂಬರಕ್ಕೆ ಹೋಗ್ತಾ ಇರ್ತೀನಲ್ವ, 2 ಗಂಟೆ 3 ಗಂಟೆ ಕರ್ಕೊಂಬರೋ ಬಿಸಿಲಲ್ಲಿ ಒಂದು ಅರ್ಧ ಗಂಟೆ ಬಿಸಿಲಲ್ಲಿ ಹೋಗಿ ಬಂದರೆ ಸಾಕು, ಅಷ್ಟೊಂದು ಸ್ಕಿನ್ನೆಲ್ಲ ಸಖತ್ ಟ್ಯಾನ್ ಆಗಿಬಿಡುತ್ತೆ. ನೀವು ಕೂಡ ತುಂಬ ಹೊರಗಡೆ ಹೋಗ್ತಿರೋದು ಎಲ್ಲರೂ. ಹೊರಗಡೆ ಹೋಗಿ ಬಂದ ತಕ್ಷಣ ಈ ಥರ ಫೇಸ್ ಪ್ಯಾಕ್ ಮಾಡ್ಕೊಳ್ಳಿ, ತುಂಬ ಚೆನ್ನಾಗಿ ರಿಸಲ್ಟ್ ಬರುತ್ತೆ. ಹಾಗೆ ನೀವು ಎಲ್ಲಿಗಾರ ಫಂಕ್ಷನಿಗೆ ಹೋಗ್ತಿರಲ್ವ, ಅವಾಗಲೂ ಅಷ್ಟೇ ಈ ಥರದೊಂದು ಪ್ಯಾಕನ್ನು ಮಾಡ್ಕೊಂಬಿಟ್ಟು ಮೇಕಪ್ ಮಾಡ್ಕೊಂಡು ಹೋಗಿ, ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ಇದಂತೂ. ನಾವು ಹಾಗೆ ಹಚ್ಕೊಂಡು ಬಿಡಬಾರ್ದು. ನಾವು 2 ಕೈಯಿಂದ ಫೇಸನ್ನು ನೀಟಾಗಿ ಮಸಾಜ್ ಮಾಡೋದ್ರಿಂದ ನಮ್ಮ ಫೇಸೆಲ್ಲ ಬ್ಲಡ್ ಸರ್ಕ್ಯುಲೇಷನ್ ಎಲ್ಲ ನೀಟಾಗಿ ಚೆನ್ನಾಗಾಗುತ್ತೆ. ನಮ್ಮ ಸ್ಕಿನ್ನೆಲ್ಲ ನೀಟಾಗಿ ಅಬ್ಸರ್ವ್ ಮಾಡ್ಕೊಳ್ಳುತ್ತೆ. ನಾವೇನು ಮೊಸರನ್ನೆಲ್ಲ ಅಪ್ಲೈ ಮಾಡ್ಕೊಂಡಿದ್ದಲ್ಲ, ಅದೆಲ್ಲ ಅಬ್ಸರ್ವ್ ಮಾಡಿಕೊಂಡು ನಮ್ಮ ಸ್ಕಿನ್ನಿಗೆ ಚೆನ್ನಾಗಿ ಗ್ಲೋ ಕೊಡುತ್ತೆ. ಹಾಗಾಗಿ ಹಚ್ಕೊಂಡು ಹಾಗೆ ಬಿಡಬಾರ್ದು. ನೋಡಿ, ಈ ರೀತಿಯಲ್ಲಿ ಚೆನ್ನಾಗಿ ಮಸಾಜ್ ಕೊಡಬೇಕು. ಸ್ಟೆಪ್ ಬೈ ಸ್ಟೆಪ್ಪು ಕೊಡ್ಕೊಬೇಕಾಗುತ್ತೆ. ಈ ಮಸಾಜಲ್ಲಿ ಫೇಸ್ ಮಸಾಜು ಸ್ಟೆಪ್ಪು ತುಂಬ ಇದೆ. ಆದರೆ ಒಂದೊಂದು ಸ್ಟೆಪ್ಪು, ಕೆಲವೊಂದು ಸ್ಟೆಪ್ಪು ನಾವೇ ಮಾಡ್ಕೊಳ್ಳೋದು ಮಾತ್ರ ತೋರಿಸ್ಕೊಡ್ತಾಯಿನಿ. ಇನ್ನೊಂದು ಸ್ವಲ್ಪ ಕೆಲವು ಸ್ಟೆಪ್ಗಳಲ್ಲಿ ಏನಿದೆ ಅದೆಲ್ಲ ನಾವು ಒಬ್ಬರಿಗೆ ಮಾಡೋಕ್ಕಾಗಲ್ಲ, ಯಾರಾದರೂ ಹೆಲ್ಪ್ ಬೇಕು. ಆ ಥರ ಮಸಾಜ್ ಮಾಡಿದರೆ ತುಂಬ ಚೆನ್ನಾಗಿ ಇನ್ನೂ ಗ್ಲೋ ಬರುತ್ತೆ. ಹಾಗೆ ಒಬ್ಬರು ಸಹಾಯದಿಂದ ನಾವು ನೀಟಾಗಿ ಫೇಶಿಯಲೆಲ್ಲ ಯಾವ ಥರ ಸ್ಟೆಪ್ ಬೈ ಸ್ಟೆಪ್ ಮಾಡ್ತಾರೋ ಆ ರೀತಿಯಲ್ಲಿ ಮಸಾಜ್ ಕೊಡ್ಕೊಂಡ್ರೆ ಇನ್ನು ಸೂಪರಾಗಿ ಬರುತ್ತೆ. ನಮ್ಗೆ ಒಬ್ಬರಿಗೆ ಎಷ್ಟು ಬೇಕಾಗುತ್ತೆ ಅಷ್ಟನ್ನು ಮಾತ್ರ ತೋರಿಸ್ಕೊಡ್ತಾಯಿದ್ದೀನಿ. ನೋಡಿ, ನಮ್ಮ ಸ್ಕಿನ್ನಿಗೆ ಇದೇ ಥರ ಮೇಂಟೈನ್ ಮಾಡೋದಲ್ಲ, ಬರೀ ಫೇಶಿಯಲ್ಲು ಅಥವಾ ಮಾಯಿಶ್ಚರೈಸರಿಂದೆಲ್ಲ ಹಚ್ಕೊಂಡು ಮಾಡೋದಕ್ಕಿಂತ ನಾವು ಜಾಸ್ತಿ ಮನೆಯಲ್ಲಿ ಒಳ್ಳೊಳ್ಳೆ ತರಕಾರಿ, ಸೊಪ್ಪು, ಹಾಗೆ ನೀರನ್ನು ಜಾಸ್ತಿ ಕುಡಿಬೇಕಾಗುತ್ತೆ. ಆಯಿಲ್ ಸ್ಕಿನ್ನವರು ಅಷ್ಟೇ ಮತ್ತು ಡ್ರೈ ಸ್ಕಿನ್ನವರು ಅಷ್ಟೇ ತುಂಬ ಯಥೇಚ್ಛವಾಗಿ ನೀರು ಕುಡಿಬೇಕು. ಈಗಂತೂ ತುಂಬ ಬೇಸಿಗೆ ಬಂದು ಸಮ್ಮರಲ್ಲಿ ಆಗಿರೋದ್ರಿಂದ ಸಖತ್ತು ಬಿಸಿಲಿರ್ತಲ್ಲ, ನೀರು ನಾವು ಎಷ್ಟೇ ಕುಡಿದ್ರೂ ನಮ್ಮ ಬಾಡಿಗೆ ಕಡಿಮೆನೇ. ನಾವು ಎಷ್ಟು ನೀರು ಕುಡಿತೀವೋ ಅಷ್ಟು ಚೆನ್ನಾಗಿ ನಮ್ಮ ಬಾಡಿ ಮತ್ತು ಫೇಸೆಲ್ಲ ಕೂಲಾಗಿ ಚೆನ್ನಾಗಿರುತ್ತೆ. ನಮ್ಮ ಸ್ಕಿನ್ನು ಅಷ್ಟೇ ಪಿಂಪಲ್ಸ್ ಎಲ್ಲ ಬರೋದಿಲ್ಲ. ಹಾಗೆ ನಮ್ಮದು ಆಯಿಲ್ ಸ್ಕಿನ್ ಆಗಿರೋದ್ರಿಂದ ಆಯಿಲ್ ಸ್ಕಿನ್ನವ್ರು ಏನು ಮಾಡಬೇಕು ಅಂದರೆ, ಹಾಗೆ ದಿನದಲ್ಲಿ 3 ಟೈಮು ನಾವು ಫೇಸ್ ವಾಶ್ ಮಾಡಬೇಕು. ಫೇಸ್ ವಾಶ್ ಮಾಡಿಬಿಟ್ಟು ಆಯಿಲ್ ಸ್ಕಿನ್ ಇರೋರು ಆ ಕ್ರೀಮ್ ಹಚ್ಚಿದ್ದೀನಿ, ಹಾಗೆ ಪೌಡರ್ನ, ಯಾವ್ದಾದ್ರು ಒಂದು ಒಳ್ಳೆ ಪೌಡರ್ನ ಅಪ್ಲೈ ಮಾಡ್ಕೊತಾ ಇರಬೇಕು. ಆಗ ಆ ಥರ ಪೌಡ್ರನ್ನ ಅಪ್ಲೈ ಮಾಡ್ಕೊಂಡ್ರೆ ಏನಾಗುತ್ತೆ, ನಮ್ಮದು ಆಯಿಲ್ನೆಲ್ಲ ನೀಟಾಗಿ ಪೌಡರ್ ಇದೆಲ್ಲ ಅದು ಅಬ್ಸರ್ವ್ ಮಾಡ್ಕೊಳ್ಳುತ್ತೆ. ನಮ್ಮದು ಆಯಿಲ್ ಸ್ಕಿನ್ ಆಯಿಲ್ ಆಗೋದನ್ನು ಸ್ವಲ್ಪ ಕಡಿಮೆ ಮಾಡುತ್ತೆ. ನಾನು ಕೂಡ ಟ್ರೈ ಮಾಡಿದ್ದೀನಿ, ನೀವು ಟ್ರೈ ಮಾಡಿ. ಹಾಗೆ ನೋಡ್ಬೋದು, ಇವಾಗ ನೀಟಾಗಿ ಮಸಾಜ್ ಕೊಡಬೇಕು, ಕಣ್ಣ ಹತ್ರ ಆಗಿರ್ಬೋದು. ಈ ಥರ ಎಲ್ಲ ನಮ್ಮದು ಮಧ್ಯೆ ಬೆರಳಿದೆಯಲ್ಲ, ಆ ಬೆರಳಿಂದ ಲೈಟಾಗಿ ಮಸಾಜ್ ಕೊಡಬೇಕಾಗುತ್ತೆ. ಈ ಮಸಾಜ್ ಅಂತೂ ತುಂಬ ರಿಲೀಫ್ ಕೊಡುತ್ತೆ. ಆದರೆ ಮೊಸರು ಉಳಿಯುತ್ತಲ್ವ, ಕಣ್ಣಿಗೆ ಸ್ವಲ್ಪ ಉರಿ ಥರ ಆಗ್ಬೋದು, ನೋಡಿಬಿಟ್ಟು ಮಾಡ್ಕೊಳ್ಳಿ. ಒಂದು 10 ನಿಮಿಷ ಬಿಟ್ಕೊಂಡ್ಬಿಟ್ಟು ನಾನು ವಾಶ್ ಮಾಡ್ಕೊಂಬರ್ತೀನಿ. ಈ ಥರ ಮಸಾಜ್ ಮಾಡಿಕೊಂಡು ವಾಶ್ ಮಾಡ್ಕೊಂಡು ಬಂದಮೇಲೆ ತೋರಿಸ್ತೀನಿ. ನೋಡಿ, ಇವಾಗ ಒಂದು 10 ನಿಮಿಷ ಆಗಿದೆ. ನೀಟಾಗಿ ವಾಶ್ ಮಾಡ್ಕೊಂಬಂದು ತೋರಿಸ್ತಾ ಇದ್ದೀನಿ. ನೋಡಿ ಎಷ್ಟು ಚೆನ್ನಾಗಾಗಿದೆ. ನಂದು ಸಿಕ್ಕಾಬಟ್ಟೆ ಇದಾಗ್ಬಿಟ್ಟಿದೆ ಬಿಸಿಲಿಗೆ.
ಹಂಗಾಗಿ ಇನ್ನೂ ಸ್ವಲ್ಪ ಕಲರ್ ಕಮ್ಮಿ ಇದೆ, ಇಲ್ಲ ಅಂದ್ರೆ ಚೆನ್ನಾಗಿ ಕಲರ್ ಆಗ್ತಾಯಿತ್ತು. ಇವಾಗ ನಾವು ಪ್ಯಾಕಿಗೆ ಏನೇನು ಬೇಕು ಅಂತ ಇಂಗ್ರೀಡಿಯೆಂಟ್ಸ ನೋಡಿಕೊಂಡು ರೆಡಿ ಮಾಡ್ಕೊಂಡು ಬರೋಣ ಬನ್ನಿ. ಮೊದಲನೇದಾಗಿ ನಾನಿಲ್ಲಿ ಸ್ವಲ್ಪ ಬೀಟ್ರೂಟ್ ತೊಗೊಂಡಿದ್ದೀನಿ. ಇದನ್ನು ಬೀಟ್ರೂಟ್ ಪರವಾಗಿ ನೀವು ಕ್ಯಾರೆಟ್ ಕೂಡ ಬಳಸ್ಕೊಬೋದು, ತುಂಬ ಚೆನ್ನಾಗಿರುತ್ತೆ. ನಾನಿಲ್ಲಿ ಬೀಟ್ರೂಟನ್ನ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಕೊಂಡಿದ್ದೀನಿ. ನೀವು ತುರ್ಬಿಟ್ಟು ಹಾಕ್ಕೊಳ್ಳಿ. ಈ ಥರ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿದರೆ ಬೇಗ ನೈಸ್ ಆಗೋಲ್ಲ, ಯಾಕೆಂದರೆ ನಾವು ಅಲೋವೆರಾ ಜೆಲ್ ಹಾಕಿರ್ತೀವಲ್ಲ ಅದು ಜಾರ್ಕೊಂಡ್ಬಿಡುತ್ತೆ. ನಾನು 2 ಸಾರಿ ಮಿಕ್ಸಿಗೆ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ತುರಿ ಸೇರಿಸ್ಕೊಳ್ಳಿ. ನೋಡಿ, ಇವಾಗ ನಾನಿಲ್ಲಿ ಅಲೋವೆರಾ ಜೆಲ್ ಫ್ರೆಶ್ ಆಗಿರೋ ಕಿತ್ಕೊಂಬಂದ್ಬಿಟ್ಟು ಗಿಡದಿಂದ ಹಾಕ್ತಾಯಿದ್ದೀನಿ. ನೀವು ಯಾವುದಾದ್ರೂ ನ್ಯಾಚುರಲ್ಲು ಆರ್ಗ್ಯಾನಿಕ್ಕು ಆಗಿರೋದು ಅಲೋವೆರಾ ಜೆಲ್ ತೊಗೊಳ್ಳಿ. ನಾನಿಲ್ಲಿ ಈ ಜೆಲ್ನ ತೊಗೊಂಡ್ಬಿಟ್ಟು ಒಳಗಡೆದಲ್ಲಿ ಏನಿದೆ ಅದನ್ನೆಲ್ಲ ಸಿಪ್ಪೆ ಸಪ್ರೇಟ್ ಮಾಡಿ ತೆಗೆದು ಹಾಕ್ಕೊತಾ ಇದ್ದೀನಿ. ಇದ್ರ ಜೊತೆಯಲ್ಲಿ 3 ಸ್ಪೂನಷ್ಟು ಅಕ್ಕಿ ಹಿಟ್ಟನ್ನು ತೊಗೊಂಡಿದ್ದೀನಿ. ಒಂದು ಅರ್ಧ ಸ್ಪೂನಷ್ಟು ಸಕ್ಕರೆ, ಹಾಗೆ ಒಂದು ಅರ್ಧ ಸ್ಪೂನಷ್ಟು ಕಾಫಿ ಪೌಡರ್ನ ತೊಗೊಂಡಿದ್ದೀನಿ. ಇದಿಷ್ಟನ್ನು ನೈಸಾಗಿ ರುಬ್ಬಿಡ್ಕೊತಾ ಇದ್ದೀನಿ. ನೋಡಿ, ತುಂಬ ನೈಸಲ್ಲೇ ಸ್ವಲ್ಪ ನೈಸಾಗಿದೆ. ನಾನು ಇದನ್ನು ಸಪ್ರೇಟಾಗಿ ಜಾರಡಿಯಲ್ಲಿ ಸೋಸಿಡ್ಕೊತಾ ಇದ್ದೀನಿ. ನೋಡಿ, ಸೋಸ್ಕೊಂಡು ಏನು ಮಾಡ್ತಾಯಿದ್ದೀನಿ ನಾನು, ಸ್ವಲ್ಪ ತೆಳುಗಾಗಿತ್ತು. ಇನ್ನೊಂದು ಸ್ಪೂನಷ್ಟು ಯಾವುದು ಅಕ್ಕಿ ಹಿಟ್ಟನ್ನು ಹಾಕ್ಕೊಂಡು ಈ ರೀತಿ ಕನ್ಸಿಸ್ಟೆನ್ಸಿ ನೋಡಿಕೊಂಡು ಕಲಿಸ್ಕೊಬೇಕಾಗುತ್ತೆ. ನಮ್ಗೆ ಯಾವ ರೀತಿ ಫೇಸಿಗೆ ಅಪ್ಲೈ ಮಾಡೋದು ಗೊತ್ತಾಗುತ್ತಲ್ಲ ಆ ರೀತಿಯಲ್ಲಿ. ಹಾಗೆ ಇದಕ್ಕೆ ಒಂದು ಸ್ಪೂನಷ್ಟು ಮೊಸರನ್ನ ಸೇರಿಸ್ಕೊತಾ ಇದ್ದೀನಿ. ಮೊಸರು ಅಷ್ಟೇ ನಮ್ಮ ಸ್ಕಿನ್ನಿಗೆ ತುಂಬ ಚೆನ್ನಾಗಿ ಗ್ಲೋ ಕೊಡುತ್ತೆ. ಹಾಗಾಗಿ ಮೊಸರನ್ನ ಸೇರಿಸ್ಕೊಂಡಿದ್ದೀನಿ. ಮೊಸರು ಮತ್ತು ಸಕ್ಕರೆ, ಕಾಫಿ ಪೌಡರು ಸ್ಕ್ರಬ್ ಮಾಡೋದಕ್ಕೆ ತುಂಬ ಹೆಲ್ಪ್ ಮಾಡುತ್ತೆ, ಹಾಗೆ ಸ್ಕಿನ್ನಿಗೆ ಗ್ಲೋ ಬರುತ್ತೆ. ಶುಗರು ಮತ್ತು ನಮ್ಮದು ಫೇಸಲ್ಲಿ ಏನು ಚಿಕ್ಕಾಗಿರೋದು ರಂಧ್ರಗಳೆಲ್ಲ ಇರುತ್ತಲ್ಲ ಅದನ್ನೆಲ್ಲ ಕವರ್ ಮಾಡುತ್ತೆ ಶುಗರ್ ಬಂದುಬಿಟ್ಟು. ಹಾಗಾಗಿ ಕಾಫಿ ಪೌಡರ್, ಶುಗರು ಮತ್ತು ಅಕ್ಕಿ ಹಿಟ್ಟು ಇದಿಷ್ಟನ್ನು ತೊಗೊಂಡಿದ್ದೀನಿ. ಅರಿಶಿನ ಪುಡಿ ಎಲ್ಲ ಕೆಲವ್ರಿಗೆ ಆಗೋಲ್ಲ, ಏನಾಗುತ್ತೆ ತುಂಬ ನೀಟಾಗಿ ಫೇಸ್ ವಾಶ್ ಮಾಡಿಕೊಂಡಾಗ ಚೆನ್ನಾಗಿರುತ್ತೆ. ಅರಿಶಿನ ಪುಡಿ ಹಾಕ್ಕೊಂಡ್ರೆ ಅದ ನಂತರ ಏನಾಗುತ್ತೆ, ಒಂದು 2-3 ದಿನ ಆದಮೇಲೆ ಸ್ಕಿನ್ನೆಲ್ಲ ನಮ್ಮ ಸ್ಕಿನ್ನು ನಾರ್ಮಲಾಗಿ ನ್ಯಾಚುರಲಾಗಿ ಏನಿತ್ತು ಆ ಸ್ಕಿನ್ಗಿಂತ ಬ್ಲ್ಯಾಕ್ ಅನಿಸುತ್ತೆ. ಟೊಮೆಟೊ ಮತ್ತು ಅರಿಶಿನ ಪುಡಿ. ಹಾಗಾಗಿ ನಾನು ಟೊಮೆಟೊನ ಯಾವುದ್ರಲ್ಲೂ ತೋರಿಸಿಲ್ಲ. ನಾನು ಅರಿಶಿನ ಪುಡಿ ಆಚೆ ಸರಿ ರೆಮಿಡಿಯಲ್ಲಿ ತೋರಿಸಿದ್ದೆ. ನಾನು ಹೇಳೋದನ್ನ ಮರೆತುಬಿಟ್ಟೆ. ಹಾಗಾಗಿ ಇವಾಗ ಹೇಳ್ತಾಯಿದ್ದೀನಿ, ಒಬ್ಬೊಬ್ಬರು ಸ್ಕಿನ್ನಿಗೆ ಅರಿಶಿನ ಪುಡಿ ಬರೋದಿಲ್ಲ, ಸ್ಕಿನ್ನೆಲ್ಲ ಬ್ಲ್ಯಾಕ್ ಆಗುತ್ತೆ. ಹಾಗಾಗಿ ಅರಿಶಿನ ಪುಡಿ ಎಲ್ಲ ಹಾಕ್ಕೊತಾ ಇಲ್ಲ. ನಿಮ್ಮ ಸ್ಕಿನ್ನಿಗೆ ಏನಾದ್ರು ಅದು ಅಡ್ಜಸ್ಟ್ ಆದರೆ ಅರಿಶಿನ ಪುಡಿ ಹಾಕ್ಕೊಳ್ಳಿ. ನೋಡಿ, ನಾನು ಇವಾಗ ಏನಿದೆ ಫೇಸಿಗೆಲ್ಲ ನೀಟಾಗಿ ಫಸ್ಟು ಅಪ್ಲೈ ಮಾಡ್ಕೊತಾ ಇದ್ದೀನಿ. ಒಂದೇ ಸರಿ ಪ್ಯಾಕಿಂಗ್ ಮಾಡ್ಕೊತಿಲ್ಲ ನಾನು. ಸ್ವಲ್ಪ ತೊಗೊಂಡು ಚೆನ್ನಾಗಿ ಮಸಾಜ್ ಮಾಡ್ಕೊಬೇಕಾಗುತ್ತೆ. ನಾವು ಯಾವುದೇ ಫೇಶಿಯಲ್ ಮಾಡಿಸ್ಕೊಳ್ಳೋ ಪಾರ್ಲರ್ಗಳಿಗೆ ಹೋಗಿ ಎಲ್ಲರೂ ಚೆನ್ನಾಗಿ ಮಸಾಜ್ ಕೊಡ್ತಾರೆ. ತುಂಬ ಸ್ಟೆಪ್ಗಳಿರುತ್ತೆ. ಅಷ್ಟು ಸ್ಟೆಪ್ಗಳೆಲ್ಲ ಅವ್ರು ಮುಗಿಸೋ ಅಷ್ಟರಲ್ಲಿ ನಮ್ಮ ಸ್ಕಿನ್ನೆಲ್ಲ ನೀಟಾಗಿ ಟ್ಯಾನ್ ಎಲ್ಲ ಏನಿದೆ ರಿಮೂವ್ ಆಗಿ, ಡೆಡ್ ಸ್ಕಿನ್ನು, ಆಮೇಲೆ ಬ್ಲ್ಯಾಕ್ ಹೆಡ್ಸು, ವೈಟ್ ಹೆಡ್ಸ್ ಎಲ್ಲ ರಿಮೂವ್ ಆಗಿ ನಮ್ಮ ಸ್ಕಿನ್ನಿಗೆ ಒಂದೊಳ್ಳೆ ಗ್ಲೋ ಕೊಡುತ್ತೆ. ಮೇಯ್ನ್ ಇದಕ್ಕೆ ನಾವು ಅಪ್ಲೈ ಮಾಡ್ಕೊಳ್ಳೋದು ಅಷ್ಟೇ ಮುಖ್ಯ ಅಲ್ಲ, ಚೆನ್ನಾಗಿ ಮಸಾಜ್ ಕೊಡಬೇಕು, ಅದೇ ಮೇಯ್ನ್ ಇರೋದು. ನಾವು ನೋಡಿ ನಮ್ಮ ಕೈಲಿ ಎಷ್ಟಾಗುತ್ತೋ ಒಬ್ಬರ ಕೈಲಿ ಮಾಡ್ಕೊಳ್ಳೋದು ಮಸಾಜನ್ನ ಅಷ್ಟು ಸ್ಟೆಪ್ಪನ್ನು ಮಸಾಜ್ಗಳೆಲ್ಲ ಈ ರೀತಿಯಾಗಿ ಮಾಡ್ಕೊಬೇಕಾಗುತ್ತೆ. ನನಗೆ ಎಷ್ಟು ಸಾಧ್ಯ ಆಗಿದೆ ಅಷ್ಟು ತೋರಿಸ್ತಾ ಇದ್ದೀನಿ. ಈ ಬೇರೆ ಥರ ಮಸಾಜೆಲ್ಲ ಒಬ್ಬರೇ ಮಾಡೋಕ್ಕಾಗಲ್ಲ. ನೋಡಿ, ಈ ಥರ ಎಲ್ಲ ಮಸಾಜ್ ಮಾಡ್ಕೊಬೇಕಾಗುತ್ತೆ. ಈ ಫೋರೆಡ್ ಅಂತ ಏನು ಕರಿತೀವಲ್ಲ, ಈ ಫೋರೆಡ್ ಮತ್ತು ಐಸ್ ಕೆಳಗಡೆ ಎಲ್ಲ ತುಂಬ ಬ್ಲ್ಯಾಕ್ ಆಗಿರುತ್ತೆ. ನೋಡ್ಬೋದು, ಇಲ್ಲಿನೂ ಅಷ್ಟೇ ಅಪ್ಪರ್ ಲಿಪ್ ಇದೆಯಲ್ಲ, ಇಲ್ಲೆಲ್ಲ ತುಂಬ ಬ್ಲ್ಯಾಕ್ ಆಗಿರುತ್ತೆ. ಹಾಗಾಗಿ ಮಸಾಜ್ ಕೊಡಬೇಕು. ನೋಡಿ, ನಾನು ರುಬ್ಬಿಡ್ಕೊಂಡಿದ್ವಲ್ಲ ಅದನ್ನು ಜಾಲರಿಯಲ್ಲಿ ಸೋಸ್ಕೊಬೇಕು. ಯಾಕೆಂದರೆ ಹಾಗೆ ತುಂಬ ತರಿಯಾಗಿದ್ರೆ ಏನಾಗುತ್ತೆ, ನಾವು ತುಂಬ ಮಸಾಜ್ ಕೊಡ್ತೀವಲ್ವ ಆವಾಗ ನಮ್ಮ ಸ್ಕಿನ್ನೆಲ್ಲ ಉರಿ ಬರುತ್ತೆ. ಉರಿ ಬಂದುಬಿಟ್ಟು ಏನಾಗುತ್ತೆ, ನಾವು ಮಸಾಜ್ ಮಾಡಿಕೊಂಡು ಹಾಗೆ 1 ದಿನ 2 ದಿನ ಆದಮೇಲೆ ನಮ್ಮ ಸ್ಕಿನ್ನು ಜಾಸ್ತಿ ರಬ್ ಮಾಡಿರ್ತೀವಲ್ವ ಆ ಪ್ಲೇಸಲ್ಲೆಲ್ಲ ಫುಲ್ಲು ಬ್ಲ್ಯಾಕ್ ಆಗಿರ್ತೈತೆ. ಹಾಗಾಗಿ ಸ್ವಲ್ಪ ತುಂಬ ನೈಸಾಗಿರಬೇಕು. ಸ್ವಲ್ಪ ಸೋಸ್ಕೊಂಡ್ರೆ ನಾವು ಎಷ್ಟೇ ಮಸಾಜ್ ಮಾಡಿದ್ರು ನಮ್ಮ ಸ್ಕಿನ್ನಿಗೆಲ್ಲ ನೋವಾಗಬಾರ್ದು. ಇವಾಗ ಅಂಗಡಿಯಲ್ಲೆಲ್ಲ ಫೇಶಿಯಲ್ ಕ್ರೀಮಲ್ಲಿ ಯಾವ ಥರ ನೀಟಾಗಿ ಬೆಣ್ಣೆ ಥರ ಇರ್ತೈತೆ ಆ ಥರ ಇದ್ದರೆ ನಮಗೆ ನೀಟಾಗಿ ಮಸಾಜ್ ಮಾಡೋಕ್ಕೆ ಸರಿ ಹೋಗುತ್ತೆ, ನಮ್ಮ ಸ್ಕಿನ್ಗೆಲ್ಲ ಉರಿ ಬರೋಲ್ಲ. ನೋಡ್ಬೋದು, ಇವಾಗ ಮಸಾಜ್ ಎಲ್ಲ ನೀಟಾಗಿ ಎಲ್ಲ ಮುಗಿದಿದೆ. ಲಾಸ್ಟಲ್ಲಿ ನಾನು ಏನು ಮಾಡ್ತಾಯಿದ್ದೀನಿ, ಉಳಿದಿರೋದೆಲ್ಲ ಜಾಸ್ತಿ ಇದೆಯಲ್ಲ ಇದು ತುಂಬ ಪ್ಯಾಕ್ ಥರ ಹಾಕ್ಕೊತಾ ಇದ್ದೀನಿ ದಪ್ಪವಾಗಿ. ಜಾಸ್ತಿ ಇದೆಯಲ್ವ, ನೀಟಾಗಿ ಪ್ಯಾಕ್ ಹಾಕ್ಕೊಂಡು ಇದನ್ನ ಒಂದು ಅರ್ಧ ಗಂಟೆ ಬಿಡ್ಕೊಬೇಕಾಗುತ್ತೆ. ನೋಡಿ, ಉಳಿದಿರೋದೆಲ್ಲ ವೇಸ್ಟ್ ಮಾಡೋದು ಬೇಡ. ನಾನು ಈ ರೀತಿಯಾಗಿ ಕೈಗೆಲ್ಲ ಹಚ್ಕೊತಾ ಇದ್ದೀನಿ. ನೋಡಿ, ಕೈಗೂ ಅಷ್ಟೇ ನೀಟಾಗಿ ಮಸಾಜ್ ಕೊಡಬೇಕಾಗುತ್ತೆ. ಅದು ಅಷ್ಟೇ ಒಂದು ಅರ್ಧ ಗಂಟೆ ಬಿಟ್ಕೊಂಡು ವಾಶ್ ಮಾಡ್ಕೊಬೇಕಾಗುತ್ತೆ. ಅಲೋವೆರಾ ಜೆಲ್ ಹಾಕಿರೋದ್ರಿಂದ ಒಂದು ಸ್ವಲ್ಪ ಕೂಲಾಗಿ ಅನಿಸುತ್ತೆ, ಅಷ್ಟೊಂದು ಇರಿಟೇಷನ್ ಆಗೋಲ್ಲ. ಹಾಗೆ ನಾವು ರುಬ್ಬಿರೋದನ್ನು ಜಾಲರಿಯಲ್ಲಿ ಸೋಸ್ಕೊಂಡಿದ್ವಲ್ವ, ನೀಟಾಗಿ ಚೆನ್ನಾಗಿ ನೈಸ್ ಇರುತ್ತೆ. ಅದು ಫೇಸ್ ಪ್ಯಾಕಿಂದು ಕ್ರೀಮಿ ಟೆಕ್ಸ್ಚರಲ್ಲಿ ಇದೆಯಲ್ಲ, ಹಾಗಾಗಿ ಸ್ವಲ್ಪ ಅದು ನಮಗೆ ಉರಿ ಎಲ್ಲ ಆಗೋದಿಲ್ಲ, ಆರಾಮಾಗಿ ಮಸಾಜ್ ಮಾಡ್ಕೊಬೋದು, ಸಾಕಪ್ಪ ಅಂತ ಅನಿಸಲ್ಲ.
ನಾನಿವಾಗ ಒಂದು ಅರ್ಧ ಗಂಟೆ ಹಾಗೆ ಬಿಟ್ಕೊಂಡ್ಬಿಟ್ಟು ವಾಶ್ ಮಾಡ್ಕೊಂಬರ್ತಾಯಿದ್ದೀನಿ. ಅದು ತುಂಬ ಒಣಗೋದಿಲ್ಲ, ಯಾಕೆಂದರೆ ನಾವು ದಪ್ಪ ಪ್ಯಾಕ್ ಮಾಡ್ಕೊಂಡಿದ್ವಲ್ವ, ಅದಷ್ಟು ಡ್ರೈ ಆಗೋದಿಲ್ಲ, ಸ್ವಲ್ಪ ಲೈಟಾಗಿ ಆಗುತ್ತೆ. ಆದರೆ ಒಂದು ಅರ್ಧ ಗಂಟೆ ಬಿಟ್ಕೊಂಡ್ರೆ ಸಾಕಾಗುತ್ತೆ. ನೋಡ್ಬೋದು ಎಷ್ಟು ಚೆನ್ನಾಗಾಗಿದೆ ಅಂತಂದು. ಒಂದೇ ಸರಿಗೆ ಇಷ್ಟೊಂದು ನೀಟಾಗಿ ಗ್ಲೋ ಬಂದಿದೆ. ನೀವು ವಾರದಲ್ಲಿ 2 ಸರಿ ಮಾಡಿ, ಆದರೆ ಇಲ್ಲಾಂದರೆ 3 ಸರಿನಾದರೂ ಮಾಡ್ಕೊಳ್ಳಿ, ತುಂಬ ಚೆನ್ನಾಗಿ ಬರುತ್ತೆ. ನನಗೆ ಟೈಮ್ ಇಲ್ದಿರೋ ಕಾರಣ ನಿಮಗೆ ಫೇಸ್ ಪ್ಯಾಕಿಂದು ಹೋಮ್ ರೆಮಿಡಿ ತೋರಿಸ್ಬೇಕು ಅಂತೇಳಿ ತೋರಿಸ್ತಾ ಇದ್ದೀನಿ. ಟೈಮ್ ಇದ್ದವರು ಒಂದು ದಿನ ಬಿಟ್ಟು ಒಂದು ದಿನ ಮಾಡ್ಕೊಳ್ಳಿ, ತುಂಬ ಚೆನ್ನಾಗಿ ಬರುತ್ತೆ. ನೋಡ್ಬೋದು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನಮ್ಮ ಹಣೆ ಮೇಲೆ ಮತ್ತು ಕೆನ್ನೆ ಮೇಲೆಲ್ಲ ಎಷ್ಟು ಕಲರಾಗಿ ಚೆನ್ನಾಗಿ ಬಂದಿದೆ ಅಂತೇಳ್ಬಿಟ್ಟು. ನಾನು ಇದು ಫೇಸ್ ವಾಶ್ ಮಾಡ್ಕೊಂಬಂದಾದಮೇಲೆ ಹಿಮಾಲಯ ಕ್ರೀಮ್ ಇದೆಲ್ಲ ಮಕ್ಕಳದ್ದು ಬೇಬಿ ಕ್ರೀಮು, ನಾನು ಇದನ್ನೇ ಹಚ್ಚೋದು. ಆಚೆ ಸರಿನೂ ತೋರಿಸಿದ್ದೀನಿ, ಅದಂತೂ ತುಂಬ ಚೆನ್ನಾಗಾಗುತ್ತೆ, ಸ್ಮೂತ್ ಅನಿಸುತ್ತೆ. ಹಾಗೆ ನಾನು ಕೈಗೆಲ್ಲ ನಿವಿಯಾ ಬಾಡಿ ಲೋಷನ್ ಹಚ್ತೀನಿ. ಇವಾಗ ನಾನು ಫೇಸಿಗೆ ಬಂದುಬಿಟ್ಟು ಯಾವುದೇ ರೀತಿಯಲ್ಲಿ ಫೌಂಡೇಶನ್ ಯಾವುದು ಅಪ್ಲೈ ಮಾಡಲ್ಲ. ಯಾವಾಗಲೂ ಅಷ್ಟೇ, ನಾನು ರೆಗ್ಯುಲರಾಗಿ ಬಂದು ನಾನು ಪಾಂಡ್ಸು ಕ್ರೀಮ್ ಹಚ್ಕೊತೀನಿ. ಇದು ಬಂದುಬಿಟ್ಟು ಎಲ್ಲಿಗಾರು ಹೋಗ್ಬೇಕಾರೆ ಅಂದರೆ ನಾನು ಲೋಟಸ್ ಅವ್ರದ್ದು ಸನ್ಸ್ಕ್ರೀನ್ ಇದೆಯಲ್ಲ ಅದನ್ನ ಯೂಸ್ ಮಾಡ್ತೀನಿ. ಇದು 3ನೇ ಫ್ರೆಂಡ್. ನಾನು ಯಾವುದೇ ರೀತಿಯಲ್ಲಿ ಫೌಂಡೇಶನ್ ಎಲ್ಲ ಹಚ್ಕೊಳ್ಳೋದಿಲ್ಲ, ಯಾಕೆಂದರೆ ನಮ್ಮ ಫೇಸಿಗೆ ಅದರಲ್ಲೇ ಹಚ್ಕೊಂಡ್ಬಿಟ್ರೆ ಏನಾಗುತ್ತೆ, ವೈಟ್ ಥರ ಅನಿಸ್ಬಿಡ್ತೈತಿ. ಹಾಗಾಗಿ ನನಗೆ ಅದು ಯಾವುದು ಫೌಂಡೇಶನ್ ಕ್ರೀಮೆಲ್ಲ ಇಷ್ಟನೇ ಆಗಲ್ಲ. ನಾರ್ಮಲಾಗಿ ಲೋಟಸ್ಸು, ಪಾಂಡ್ಸು ಕ್ರೀಮು ಮತ್ತು ಬೇಬಿ ಕ್ರೀಮು, ಹಾಗೆ ಸ್ವಲ್ಪ ಪೌಡರ್, ಇದಿಷ್ಟನ್ನೇ ಹಚ್ಕೊಳ್ಳೋದು ನಾನು. ನನಗೆ ಈಗ ನಾವು ನೀಟಾಗಿ ಮೇಕಪ್ ಮಾಡ್ಕೊತಾರಲ್ಲ, ಆ ಮೇಕಪ್ಪಿಗಂತ ನಾನು ನಾರ್ಮಲ್ ಮೇಕಪ್ಪೇ ನನಗೆ ಯಾವಾಗಲೂ ತುಂಬ ಇಷ್ಟ. ನೋಡ್ಬೋದು, ನಾನು ಇದಿಷ್ಟನ್ನೇ ಕ್ರೀಮ್ ಹಚ್ಕೊಂಡು ಲೈಟಾಗಿ ಒಂದು ಲಿಪ್ಸ್ಟಿಕ್ ಹಾಕ್ಕೊಂಡಿದ್ದೀನಿ. ನಾನು ಯಾವುದರ ಮದುವೆಗೆ ಹೋಗ್ಬೇಕಾದ್ರೂ ಇಷ್ಟೇ ನನ್ನ ಮೇಕಪ್ಪು. ನಾನು ಬೇರೆ ಯಾವುದೇ ರೀತಿಯಲ್ಲಿ ಮೇಕಪ್ ಮಾಡ್ಕೊಳ್ಳೋದಿಲ್ಲ. ಐಬ್ರೋಸ್ಗೆ ಒಂದು ಸ್ವಲ್ಪ ಪೆನ್ಸಿಲ್ಲು, ಹಾಗೆ ಐಲೈನರ್ ಇಷ್ಟು ಹಚ್ಕೊಂಡ್ಬಿಟ್ಟು ನಾನು ರೆಡಿ ಆಗೋದು. ಇದೇ ಥರ ನೋಡಿದೆಲ್ಲ. ಇವತ್ತಿನ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ನಿಮಗೆ, ಹಾಗೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡ್ಕೊಳ್ಳಿ. ಈ ರೆಮಿಡಿ ಯೂಸ್ ಮಾಡಿಬಿಟ್ಟು ಹೇಗೆ ಬಂತಂತ ಕಮೆಂಟ್ ಮೂಲಕ ತಿಳಿಸ್ಬೋದು. ಥ್ಯಾಂಕ್ ಯು ಫಾರ್ ವಾಚಿಂಗ್.